ತಿನ್ನಕ್ಕೆ ಅಂದ್ರೆ ಸಾಕು ಗಂಡನ್ ಬಿಟ್ಟು ಓಡ್ತೀನಿ ಅಲ್ಲ ಚಿನ್ನ. ಹೌದು ನೋಡ ತಿನ್ನೋಣ ಅಂತ ಅನ್ಸ್ತದೆ ಪಲಾವ್. ಫಸ್ಟ್ ಬ್ಯಾಟಿಂಗ್ ಚೆನ್ನಾಗಿದೆ ಅಲ್ಲ, ಈ ತರ ಇದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಪ್ರತೀಸ್ ವ್ಲಾಗ್. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ನೀವೆಂದು ಇರಬೇಕು ಸಂತೋಷದಿಂದ. ಸೊ ಬನ್ನಿ, ಇವತ್ತು ನಾನು ಆ್ಯಕ್ಚುಲಿ ಮೆಟ್ರೋ ಸ್ಟೇಷನ್ ಇದ್ದೀನಿ. ಸೊ ಈಗ ಎಲ್ಲಿಗೆ ಹೋಗ್ತಾ ಇದೀವಪ್ಪ ಅಂತ ಅಂದರೆ ವಿವಿಪುರಂ ಫುಡ್ ಸ್ಟ್ರೀಟ್ಗೆ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಯಾವ ಥರ ಫುಡ್ಸ್ ಇರುತ್ತೆ ಅಂತ ಇವತ್ತು ನೋಡೋಣ. ಓಕೆನಾ, ಫುಡ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇದ್ದೀವಿ. ಆ್ಯಕ್ಚುಲಿ ನಾವಂತೂ ಫುಲ್ಲು ಫುಡ್ಡಿ. ಓಕೆನಾ, ನೋಡೋಣ ಬನ್ನಿ. ಪ್ರೈಸಸ್ ಮತ್ತು ಟೇಸ್ಟ್ ಹೆಂಗಿರುತ್ತೆ ಅದೆಲ್ಲ ನೋಡೋಣ. ಮತ್ತು ಆ ಸ್ಟ್ರೀಟ್ ವಿವಿಪುರಂ, ಆಹಾ, ಆ ಸ್ಟ್ರೀಟ್ ನೋಡೋಕ್ಕೆ ಎಲ್ಲಿ ನೋಡಿದ್ರು ಫುಡ್ಡು, ಆ ಕಡೆ ಈ ಕಡೆ. ಸೊ ಎಲ್ಲ ಫುಡ್ಸ್ ಇರುತ್ತೆ, ನೋಡೋಣ. ಅದು ಅಲ್ಲದೆ ಈಗ ಹೋಗ್ತಿರೋದು ನಾವು ಈವ್ನಿಂಗು. ಆ್ಯಕ್ಚುಲಿ ನೈಟ್ ಎಲ್ಲ ಚೆನ್ನಾಗಿರುತ್ತೆ ಒಂಥರ ಅಂತ, ಬಿಸಿ ಬಿಸಿ ಏನೋ ತಿನ್ಬೋದು ಅಂತ. ಸೊ ಬನ್ನಿ, ಲೆಟ್ಸ್ ಗೋ. ತಿನ್ನಕ್ಕೆ ಅಂದ್ರೆ ಹೆಂಗ್ ಓಡ್ತವಳು ನೋಡ್ರಿ ನಾನು ಹೆಂಡ್ತಿ. ತಿನ್ನಕ್ಕೆ ಅಂದ್ರೆ ಸಾಕು ಗಂಡನ್ ಬಿಟ್ಟು ಓಡ್ತೀನಿ ಅಲ್ಲ ಚಿನ್ನ. ತಿನ್ನಕ್ಕೆ ಅಂದ್ರೆ ಓಡ್ತಾ ಇದೆಯಲ್ಲ ನನ್ನ ಬಿಟ್ಟು. ನನಗೆ ಆ್ಯಕ್ಚುಲಿ ಇಷ್ಟ ಇಷ್ಟ ಅಂತಂದ್ರೆ ವಿವಿಪುರಂ ಫುಡ್ ಸ್ಟ್ರೀಟ್. ಬಂದಿದ್ಯಾ ಮುಂಚೆ ಹೋಗೋದು? ಒನ್ ಟೈಮ್ ಬಂದಿದೆ ಅಷ್ಟೇ. ಆ್ಯಕ್ಚುಲಿ ನನಗೆ ಇಷ್ಟ. ಫುಡ್ಡಿ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇರಲ್ಲ. ಬಟ್ ನೀನ್ ತಿಂತೀಯಾ, ಎಲ್ಲಾದ್ನು ತಿಂತೀಯಾ, ಚೂರೇ ತಿಂತೀಯಾ ಅಂದ್ರೆ ಜಾಸ್ತಿ ತಿನ್ನಲ್ಲ. ಜೊತೆಗೆ ನೀನ್ ನನ್ ಜೊತೆ ಯಾಕೆ ಹೇಳಿರೋದು? ನಾನ್ ನೀನ್ ಬಿಟ್ಟು ತಿನ್ನಕ್ಕ. ಶೇರಿಂಗ್ ಕೇರಿಂಗ್ ಅಲ್ಲ ಇದು, ನೀನ್ ಬಿಟ್ಟು ತಿನ್ನಕ್ಕಿದೀನಿ ಅನ್ನೋ ಇಂಡೈರೆಕ್ಟ್ ಆಗಿ. ಶೇರಿಂಗ್ ಇಷ್ಟ ತಗೊಂತಾಳೆ, ಇಷ್ಟ ತಿಂದಿ. ಶೇರಿಂಗ್ ಅಂಡ್ ಕೇರಿಂಗ್ ಇರ್ಬೇಕು ತಾನೆ. ಅಂದ್ರೆ ನಾನ್ ಫಸ್ಟ್ ತಿಂದು ಟೇಸ್ಟ್ ಮಾಡೋದು, ಚೆನ್ನಾಗಿದೆ ಅಂತಂದ್ರೆ ಗವ 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 ತಿನ್ಬಿಡೋದು, ಚೆನ್ನಾಗಿಲ್ಲನೆ ನೀನ್ ತಿನ್ನು ಚೆನ್ನಾಗಿರೋ ಅಂತ ಕೊಟ್ಬಿಡೋದು. ಈ ಮಾಸ್ಟರ್ ಪೀಸ್ ಇದೊಂದೇನೋ ಬೇರೆ ಯಾವ್ದಾರು ಇದೆಯೋ? ಇಲ್ಲ ಇದೊಂದೇ. ಆಬ್ವಿಯಸ್ಲಿ ಎಲ್ಲರೂ ಹಂಗೆ ಮಾಡೋದು. ನನ್ನ ವ್ಲಾಗ್ನ ಟೆಂಪಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬಂದ್ವಿ ವಿವಿಪುರಂ ಫುಡ್ ಸ್ಟ್ರೀಟ್. ಫುಲ್ ಎಲ್ಲಿ ನೋಡಿದ್ರು ಫುಡ್ಡು, ಲೆಫ್ಟ್ ಸೈಡು ಫುಲ್. ಈಗಂತೂ ಅವರೆಕಾಳು ಸೀಸನು. ಯಾರ್ಯಾರಿಗೆ ಅವರೆಕಾಳು ಇಷ್ಟನೋ ನೋಡಿ, ಇಷ್ಟಿದೆ ಅವರೆಕಾಳು. ವೆರಿ ಗುಡ್ ಚಿನ್ನ ನೀನು. ನೋಡಿ ಇಲ್ಲಿ ಕಡಲೆಕಾಳು. ಇದನ್ನ ನೋಡಿದ್ರೆ ಖುಷಿನೇ ನೆನಪಾಗದು ನನಗೆ. ಬಟ್ ಸ್ವಲ್ಪ ಹೈಬ್ರಿಡ್ ತರ ಫೀಲ್ ಆಗ್ತಾ ಇದೆ. ಇದೆಲ್ಲ ದಪ್ಪ ದಪ್ಪ ಇದೆ ಫುಲ್ಲು. ಅವರೆಕಾಳು ಫೇಮಸ್. ತಗೊಳ್ಳಿ. ಯಾರೋ ರಿಯಾಕ್ಷನ್ಸ್ ಕೊಡ್ತಾ ಇದಾರೆ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಬಂದ್ರೆ ಆಕ್ಚುಲಿ ವಿವಿಪುರಂನಲ್ಲಿ ನನಗೆ ಕ್ಲಾತ್ ಸಿಗುತ್ತೆ ಅಂತಾನೆ ಗೊತ್ತಿಲ್ಲ. ಇಲ್ಲಿ ನೋಡಿ, ಕ್ಲಾತ್ಸ್, ಬುಕ್ಸ್ ಎಲ್ಲ ಸಿಗ್ತದೆ. ಸ್ಟ್ರೀಟ್ ಬಿಕಮಿಂಗ್ ಮಾರ್ಕೆಟ್ ಆಗ್ತಾ ಇದೆ ಅಲ್ಲ. ಇಲ್ಲಿ ಪಾವ್ ಬಜ್ಜಿ ಅದು ಇದು ಸಿಗ್ತಾ ಇದೆ. ಇದೆಲ್ಲ ಸಿಗುತ್ತಾ? ಕ್ಲಿಪ್ಸು ಅದೆಲ್ಲ ಏನೋ ಒಳಗೆ ಇದೆ, ಸ್ಟ್ರೀಟ್ ಇದೆ. ಕ್ಲಿಪ್ಸ್ ಎಲ್ಲ ಒಳಗೆ ಪಡ್ಡು. ವಾವ್, ಅವರೆಕಾಳು ಮೇಳ ಹೆಂಗಿದೆ? ಅವರೆಕಾಳು ಏನ್ ತಿನ್ನೋಣ? ಇದೆಲ್ಲ ದೋಸೆ, ಸೆಟ್ ದೋಸೆ, ಪನ್ನೀರು, ಪುಡಿ ಮಸಾಲಾ ದೋಸೆ. ಬಟ್ ಎಲ್ಲದಕ್ಕೂ ಅವರೆಕಾಳು ರೊಟ್ಟಿ. ನೈಸ್. ನೀನು ಹೇಳು. ಪಲಾವ್ ನೋಡ ತಿನ್ನೋಣ ಅಂತ ಅನ್ಸ್ತದೆ. ಪಲಾವ್ ಆಕ್ಚುಲಿ ನೀಟಾಗಿದೆ, ಚೆನ್ನಾಗಿದೆ ಅಲ್ಲ. ಇನ್ನು ಒಳಗೆ ಹೋಗಿಲ್ಲ, ಇನ್ನು ಎಂಟ್ರೆನ್ಸ್ ಇಲ್ಲ. ನಾವು ಅವರೆಕಾಳು ಅಕ್ಕಿ ರೊಟ್ಟಿ ತಗೋಣ. ಅವರೆಕಾಳು ಅಕ್ಕಿ ರೊಟ್ಟಿಗೆ ಅದಿಷ್ಟು ತರ್ತಾ ಇದಾರೆ ನೋಡಿ. ಹೋಳಿಗೆ ಇವಾಗ ರೊಟ್ಟಿ ಹಾಕಿದ್ದಾಯ್ತು.
ಎಷ್ಟು ಹೋಳಿಗೆ ಹಾಕ್ತಾರೆ ಒಂದಿದ್ರಲ್ಲಲ್ವಾ. ಫಾಸ್ಟ್ ಫುಲ್ ಫುಲ್ ರೋಸ್ಟ್. ರೊಟ್ಟಿ ಡನ್. ನಮ್ಮ ರೊಟ್ಟಿ ಆಯಿತು. ಪುಳಿಯೋಗರೆನ ಅಲ್ಲ ಅದೇನೋ ಬಾ 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 ಅಲ್ಲ. ಆ್ಯಕ್ಚುಲಿ ಹೇಳಲೇ ಇಲ್ಲ, ಇದನ್ನ 6:30ಗೆ ಇದು ಓಪನ್ನು. ನೀಟಾಗಿ ಎಲ್ಲ ಇರುತ್ತೆ 6:30ಗೆ. ಸ್ವಲ್ಪ ಬೇಗ ಬಂದರೆ ತುಂಬ ಐಟಮ್ಸು ಸಿಗಲ್ಲ. ಕರೆಕ್ಟ್ 6:30ಗೆ ಬಂದರೆ ಚೆನ್ನಾಗಿರುತ್ತೆ. ನೋಡಿ ಅವರೇ ಬೆಳೆ. ಏನು ದೋಸೆ ಇದು? ಅವರೇ ಬೆಳೆ ದೋಸೆ ಇದು. ಚೆನ್ನಾಗಿದೆ ಅಲ್ಲ ಇದು. ನಾವು ಟ್ರೈ ಮಾಡ್ಬೋದಾಗಿತ್ತು ಇದನ್ನ. ಡಯಟ್ ಮಾಡೋರು ಬಂದ್ರೆ ಮುಗಿಯಿತು. ವರ್ಕೌಟ್ ಮಾಡೋರು ಬಂದ್ರೆ ಮುಗಿಯುತ್ತಲ್ಲಿ. ಆಮೇಲೆ ಹ್ಯಾಂಡ್ ವಾಶ್ ಮಾಡಕ್ಕೆ ಅಂತ ಒಳಗೆ ಬಂದ್ವಿ. ಇಲ್ಲಿ ನೋಡಿದ್ರೆ ಎಲ್ಲ ನೋಡಿ ಇಲ್ಲಿ ಚೆನ್ನಾಗಿದೆ ಇಲ್ಲೆಲ್ಲ. ಸ್ಟ್ರೀಟ್ ಫುಲ್ ಸ್ವೀಟ್ಸು ಎಲ್ಲ ನೈಸ್. ಇದೆಲ್ಲ ಪೂಜೆಗೆ ಅದಕ್ಕೆ ಇಡ್ತಾರಲ್ಲ ಅದಿದು. ನೈಸ್ ಅಲ್ಲ. ಇಲ್ಲೇನೋ ಎಲ್ಲ ನೋಡ್ತಾ ಇದಾರೆ. ನಾವು ಒಂದ್ ಸ್ವಲ್ಪ ನೋಡೋಣ ಬನ್ನಿ. गिन्नू अल्ला ಅದು गिन्ना. साइज क्या लगेगा? 200 साइज में ಕಲರ್ ಚೆನ್ನಾಗಿದೆ ಅಲ್ಲ. ಈ ತರ ಇದೆ, ಚೆನ್ನಾಗಿದೆ. ಈ ರೀತಿ ಇದೆ, ಚೆನ್ನಾಗಿದೆ. ನಾನೇನೋ ಪ್ಲಾನ್ ಅಂತ ಏನೋ ಅನ್ಸುತ್ತೆ. ಅಲ್ಲ ಅದು ಗಿನ್ನ ಚೆನ್ನಾಗಿದೆ. ಬಟ್ ಅದೆಲ್ಲ ಬೇಡ ನನಗೆ. ಬಲೂನ್ ಆ್ಯಕ್ಚುಲಿ ಪ್ಲಗ್ನ ಕೊಡ್ಸಿದ್ಲು ನನಗೆ ಅವಾಗ. ಇದೇನೇನೋ ಇದೆ. ಅದೆಲ್ಲ ಸ್ಪೈಡರ್ ಮ್ಯಾನು ಆ ಥರ. ಇರೋ ಚೆನ್ನಾಗಿರೋ ಕಾರಿನ ನೋಡ್ತೀನಿ. ಇಲ್ಲೇನೋ ಕೀ ಬಂಚು, ಸ್ಪೈಡರ್ ಮ್ಯಾನ್ದು, ಮತ್ತು ಹ್ಯಾಟು, ಸ್ಲಿಪ್ಪರ್ಸ್, ಏನೇನೋ ಇದೆ. ವಿಪುರಂ ಅಂದರೆ ಬರೀ ಫುಡ್ ಸ್ಟ್ರೀಟ್ ಅಂದ್ಕೊಂಡಿದ್ದೆ. ಶಾಪಿಂಗ್ ಸ್ಟ್ರೀಟ್ ಥರನೂ ಇದೆ ಇಲ್ಲಿ. ಇವಾಗ ಅಂದಿಲ್ಲ ಅಲ್ವಾ, ಏನೇನೋ ಇದೆ. ನೋಡಿ ಇಲ್ಲಿ ಎಲ್ಲಿ ಎಷ್ಟು ಎಷ್ಟು 20 ರೂಪೀಸ್ ಅಂತ. ಏನು ಹಿಡ್ಕೊಂಡು ಏನು ಮಾಡ್ತೇನೆ ನೀವು? ಎರಡೆಯಿಂದ ಓದ್ಬೇಕು, ಎರಡು ಸೈಡ್ ಓದ್ಬೋದಾ? ನೈಸ್ ಅಲ್ಲ. 20 ರೂಪೀಸ್ ಅಂತ ಆಟಾಗಿ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ರಶು ರಶು ಸಿಂಗಲ್ ಪ್ಲೇಟ್ 2 ಬರುತ್ತೆ 30. ಪ್ಲೇಟ್ 5 ಪೀಸ್. ಫುಲ್ಲು ರಶ್ ಇದೆ. ಬೆಳಗ್ಗೆ ಗೋವಾ ಹೆಂಗಿರುತ್ತೋ ಹಂಗೇ ಇರುತ್ತೆ. ಈಗ ಫುಲ್ಲು ಜನ. ನಾವೀಗ ವಡೆ ತೊಗೊಂಡಿದ್ವಿ, ಅವರೆಕಾಳು ವಡೆ. ಬ್ಯಾಟಿಂಗ್ ಇವತ್ತು ನೋಡ್ತಿದ್ರೆ ಹೆಂಗನ್ಸುತ್ತೆ ನೋಡು. ಮೈ ಪಪ್ಪನ ಫೇವ್ರೆಟ್ ಮಾಡೋದು ಒಂದು ಯಾವುದು ಪೇಣಿಯಿಂದೆಲ್ಲ ಅದೇನಾ? ನನಗೆ ಇಷ್ಟ ಆಗಲ್ಲ ಅದು. ಚೆನ್ನಾಗಿರುತ್ತೆ, ಚೆನ್ನಾಗಿ ತಿನ್ಬೇಕು. ಸೂಪರ್ ಆಗಿದೆ. ಜ್ಯೂಸಿ ಜ್ಯೂಸಿ. ಲೆವೆಲ್
ಎಷ್ಟು ಜನ ನೋಡು, ಎಲ್ಲರೂ ಬರೀ ಗರ್ಲ್ಸ ಬಂದಿರೋದು ಗೋಲ್ಗಪ್ಪ ಚಿಕ್ಕ ಎಲ್ಲ ಬೇರೆ ಬೇರೆ ಕಡೆ ಎಲ್ಲರೂ ಇದ್ದಾರೆ, ಎಲ್ಲ ಇದ್ದಾರೆ. ಬಟ್ ಇಲ್ಲಿ ಮಾತ್ರ ಇರೋದು ಗರ್ಲ್ಸ್. ನೋಡ್ರಾ ಗೋಲ್ಗಪ್ಪ, ನನಗಂತೂ ಗೋಲ್ಗಪ್ಪ ಅಂದರೆ ತುಂಬ ಇಷ್ಟ. ಐ ಲವ್ ಗೋಲ್ಗಪ್ಪ. ಗೋಲ್ಗಪ್ಪಕ್ಕೆ ಕಾಯ್ತಾ ಇರೋ ಹೆಂಡತಿ. 6 ಫ್ಲೇವರ್ಸ್. ಪುದೀನ ಸ್ಪೆಷಲ್ ಪಾನಿ ಲೆಮನ್ ರೆಗ್ಯುಲರ್. ಪಾನಿಪುರಿ ಮಾತ್ರ ಸಕ್ಕತ್ತಾಗಿತ್ತು. ಅದರಲ್ಲೂ ಚಿಲ್ಲಿ ಗಾರ್ಲಿಕ್ ಮಾತ್ರ ಅಲ್ಟಿಮೇಟ್. ನೆಕ್ಸ್ಟು ಸುಮ್ಮನೆ ಹೋಗ್ತಾ ಇರೋದು ತಿನ್ಕೊಂಡೆ. ಫ್ರೂಟ್ ಗೀಟ್ ಎಲ್ಲ ಬೇಡ ಅಲ್ಲ ಈಗ. ಇದು ಒಂದು ಫೇವ್ರೆಟ್ ಶಾಪು. ಸೊ ಏನಂತ ಅಂದರೆ ನಮ್ಮ ಓಲ್ಡ್ ಮೆಮೊರೀಸ್, ಚೈಲ್ಡ್ಹುಡ್ ಮೆಮೊರೀಸ್ನಲ್ಲಿ ಏನೆಲ್ಲ ತಿಂತಾ ಇದ್ವಿ ಅಲ್ವಾ, ಸೊ ಅದೆಲ್ಲ ಇಲ್ಲಿ ಇವಾಗಲೂ ಸಿಗುತ್ತಂತೆ. ಬನ್ನಿ ಏನೇನು ಸಿಗುತ್ತೆ ಅಂತ ನೋಡೋಣ. ಏನು ತಗೋಣ? ಇದು ಹೌದಲ್ವಾ, ಇದಿದೆ ಮ್ಯಾಂಗೋ ಚಾಕ್ಲೇಟು, ಮ್ಯಾಂಗೋ ಲಾಲಿಪಾಪು. ಬಟ್ ನನಗಿದು ಇಷ್ಟ, ನಂಗೆ ಸಖತ್ ಇಷ್ಟ ಆ್ಯಕ್ಚುಲಿ. ಚೇಂಜ್ ಆಗ್ಬಿಟ್ಟಿದೆ. ಖಾರ ಇರಲಿ. ಇದೆಲ್ಲ ಗುಟ್ಕ ಅಲ್ಲ ಚಿನ್ನ, ಇದು ಅಡಿಕೆ ಚೀಟು, ಕಸ್ತೂರಿ ಥರ ರಾಜ ಸೂಪಾರಿ. ನೋಡು ಕ್ರೇನ್ ಅಡಿಕೆ, ಅದು ಈಗಲೂ ಸಿಗುತ್ತೆ, ಇದು ಸಿಗಲ್ಲ. ಕ್ರೇನ್ ಅಡಿಕೆ ಬಿಡಿ. ಬಂತು ಫೈನಲಿ. ಹೈ ಪ್ರೋಟೀನ್. ನೈಸ್. ಚೆನ್ನಾಗಿದೆಯಾ ಮಮ್ಮಿ? ಎದುರುಗಡೆ ಉಂಟಾ? ಸಕ್ಕತ್ತಾಗಿರುತ್ತೆ ಇದು. ಅಣ್ಣ ಇದೊಂದು ಕೊಡಿ. ದೋಸೆ, ಪನ್ನೀರ್ ದೋಸೆ, ಓಪನ್ ದೋಸೆ, ಚಟ್ನಿ ದೋಸೆ, ಪೇಪರ್ ದೋಸೆ, ಅರಿಯನ್ ದೋಸೆ, ಮಾಗಡಿ, ಅವರೇ ಬೇಳೆ ದೋಸೆ, ಅವರೇ ಬೇಳೆ ದೋಸೆ, ಅವರೇ ಬೇಳೆ ದೋಸೆ, ಅವರೇ ಬೇಳೆ ದೋಸೆ. ಎಷ್ಟಿದೆ ಇದೆಲ್ಲ? $150 ಇದು. ಅದು ಇತ್ತಾಳೆ, ಇದು ಇತ್ತಾಳೆ. ತೊಗೊಂತೀಯಾ ಅಂತ? ತಗೋಣ ಇಲ್ಲಪ್ಪ. ಚಟ್ನಿ ಸೈಡಿಗೆ. ಆ್ಯಕ್ಚುಲಿ ವಿವಿಪುರಂನಲ್ಲಿ ಫುಡ್ ಎಲ್ಲ ತಿನ್ಕೊಂಬಂದಿದ್ದಾಯಿತು. ನಮಗೆ ಏನೇನು ಬೇಕೋ ಎಲ್ಲ ಸೆಲೆಕ್ಟ್ ಮಾಡಿ ತಿಂದಾಯಿತು. ನಿಮಗೆ ಏನಪ್ಪ ಇದು ಸಜೆಷನ್ ಅಂತ ಅಂದರೆ, ಏನು ಫುಡ್ಡು ನೀವು ರೆಗ್ಯುಲರಾಗಿ ತಿಂತಿರೋ ಅದನ್ನು ಬಿಟ್ಟು ಬೇರೆ ಫುಡ್ನ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೋ. ಇನ್ನೊಂದು ಡ್ರ್ಯಾಗನ್ ಏನೋ ಅಂತ ಅಂದಿಲ್ಲ, ಏನು ಖುಷಿ ಅದು? ಹಾಟ್ ಡಾಗ್. ಹಾಟ್ ಡಾಗಾ? ಕೊರಿಯನ್ ಹಾಟ್ ಡಾಗ್. ಕೊರಿಯನ್ ಹಾಟ್ ಡಾಗ್ ಅಂತೆ. ಬಟ್ ನಾವು ಇದನ್ನು ಟ್ರೈ ಮಾಡಲಿಲ್ಲ. ಆ್ಯಕ್ಚುಲಿ ಅದನ್ನು ನಮಗೆ ಹೆಂಗೆ ಗೊತ್ತಾ, ಏನೋ ಹೊಸ ಟ್ರೈ ಮಾಡಬೇಕು ಅಂತ ಅಷ್ಟು ಕೊರಿಯನ್ ಅದ್ರದ್ದು ನಂಗೆ ಅಷ್ಟು ಇಷ್ಟ ಆಗಲ್ಲ. ಸೊ ಹಂಗಾಗಿ ನಾನು ಟ್ರೈ ಮಾಡಿಲ್ಲ. ಅದು ಬಿಟ್ಟರೆ ಇನ್ನೆಲ್ಲ ಆಲ್ಮೋಸ್ಟ್ ಟ್ರೈ ಮಾಡಿ ತಿಂದ್ವಿ. ಬಟ್ ನನಗೆ ಆ್ಯಕ್ಚುಲಿ ಅಥೆಂಟಿಕ್ ಫುಡ್ ಆ ಥರದ್ದು ನಂಗೆ ತುಂಬ ಇಷ್ಟ ಆಗುತ್ತೆ. ತಾಳಿಪಟ್ಟು, ರೊಟ್ಟಿ ಆ ಥರದ್ದು ನನಗೆ ಇಷ್ಟ ಆಗುತ್ತೆ. ಹೋಳ್ಗೆ, ಚಿತ್ರಾನ್ನ ಎಲ್ಲೋದ್ರೂ ನನಗೆ ಈ ಥರದ್ದು ಇಷ್ಟ ಆಗುತ್ತೆ. ಗೋಲ್ಗಪ್ಪ ತಿಂದ್ವಿ. ಗೋಲ್ಗಪ್ಪ ಮಾತ್ರ ಸಖತ್ತಾಗಿತ್ತು. ಗೋಲ್ಗಪ್ಪದಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಚಿಲ್ಲಿ ಗಾರ್ಲಿಕ್, ಅದು ಚೆನ್ನಾಗಿತ್ತು. ಆ್ಯಂಡ್ ಅದು ಅಲ್ಲದೆ ಶಾಪಿಂಗ್ ಬೇರೆ ಮಾಡಿದೆ ಗೈಸ್. ಇವತ್ತು ನಾನು ಏನು ಶಾಪಿಂಗ್ ಮಾಡಿದ್ದೀನಿ ಅಂತ ಒಂದು ಆಮೇಲೆ ತೋರಿಸ್ತೀನಿ ಆಯಿತಾ, ಮನೆಗೆ ಹೋದ್ಮೇಲೆ. ಈಗ ಜಸ್ಟ್ ಬಂದ್ವಿ ವಿವಿಪುರಂ ಫುಡ್ ಸ್ಟ್ರೀಟ್. ಆ್ಯಕ್ಚುಲಿ ಚೆನ್ನಾಗಿತ್ತು. ನಾನು ಆ್ಯಕ್ಚುಲಿ ಅಲ್ಲಿ ಬರೀ ಫುಡ್ ಮಾತ್ರ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅದೇ ಇದೆಲ್ಲ ಸಿಕ್ತು ಗೈಸ್. ಕ್ಲಿಪ್ಸು ಅದೆಲ್ಲ ಏನು ಬೇಕೋ ಅದು ಸಿಗುತ್ತೆ. ಬಟ್ ನಾನು ಇನ್ನೊಂದು ತೋರಿಸ್ಬೇಕು ತಂತ
ಇದು ನನ್ನ ಅವಾಗ ಚೈಲ್ಡ್ಹುಡ್ ಮೆಮೊರೀಸ್ ಇದು ಅಂತಾರೆ, ಅವಾಗ ತಿಂತಾ ಇದ್ವಿ. ನಮ್ಮನೇಲಂತೂ ಕೊಡಿಸ್ತಾನೆ ಇರ್ತಿರಲಿಲ್ಲ ಇದನ್ನು. ನಾನು ನನ್ನ ಫ್ರೆಂಡ್ ಹತ್ರನೇ ಹೇಳ್ಬಿಟ್ಟು ಇಸ್ಕೊತಾ ಇದ್ದೆ, ಇದೆಲ್ಲ ಹೆಂಗೋ ಮಾಡಿರ್ತಾರೆ ಅಂತ. ನಮ್ಮ ಮಮ್ಮಿ ಅಂಗಡಿ ಫುಡ್ಡೇ ತಿನ್ನಿಸ್ತಿರಲಿಲ್ಲ, ಹೊರಗಡೆ ಫುಡ್ಡು. ಬಟ್ ನನ್ನ ಫ್ರೆಂಡ್ಸ್ ಇದ್ರಲ್ಲ, ಅವರು ಹೋಗ್ಬಿಟ್ಟು ತೊಗೊಂಡು ಕೊಡ್ತಾಯಿದ್ರು. ಓಕೆ, ನಾನೇನು ತೊಗೊಂಡೆ ಗೊತ್ತಾ, ಈ ಕುರ್ತಾ ತೊಗೊಂಡೆ ಗೈಸ್. ನೋಡಿ, ಶಾರ್ಟ್ ಕುರ್ತಾ ಈ ಥರ ಇದೆ, ಟ್ರೈ ಮಾಡ್ಬೋದು. ಇದೊಂದು ಕುರ್ತಾ ಜೀನ್ಸ್ಗೆಲ್ಲ ಚೆನ್ನಾಗಿ ಕಾಣುತ್ತೆ, ಬ್ಯಾಗಿ ಪ್ಯಾಂಟ್ಸ್ಗೆಲ್ಲ ಚೆನ್ನಾಗಿ ಕಾಣುತ್ತೆ ಅಂತ ತೊಗೊಂಡೆ. ಇದೊಂದು ಬ್ಲ್ಯಾಕ್ ಕಲರ್ ತೊಗೊಂಡೆ. ಬ್ಲ್ಯಾಕ್ ಈಸ್ ಆಲ್ವೇಸ್ ಗುಡ್. ಚೆನ್ನಾಗಿದೆಯಾ? ಇದೆರಡು ಬ್ಯಾಗಿ ಪ್ಯಾಂಟ್ಗೆ ಹಾಕ್ಕೊಬೋದು ಅಂತ ತೊಗೊಂಡೆ. ಇದು ಅಷ್ಟೇ ಸೇಮ್ ಈ ಥರ ಟೈ ಮಾಡೋದಿಲ್ಲಿ ಈ ಥರ. ಸೊ ಇದೇ ಇವಾಗ ಟ್ರೆಂಡಿಂಗಲ್ಲಿ ಜಾಸ್ತಿ ಇರೋದು ಅಂತ ತೊಗೊಂಡೆ. ಆಮೇಲೆ ನಮ್ಮ ಕಾರಿಗೆ ಅಂತ ಒಂದು ತೊಗೊಂಡೆ ಇದನ್ನು. ಇದು ಗಣಪ ನೋಡಿದ ತಕ್ಷಣ ಇಷ್ಟ ಆಯಿತು. ನಮ್ಮದು ಕಾರಲ್ಲಿ ಆ್ಯಕ್ಚುಲಿ ದೇವರು ಇತ್ತು, ಮುಂಚೆ ದೊಡ್ಡದಿತ್ತು. ನಂಗೆ ಅದು ಈಗ ಚೆನ್ನಾಗಿ ಕಾಣ್ತಿರ್ಲಿಲ್ಲ, ಹಂಗಾಗಿ ಅದು ಬಿದ್ದು ಹೋಗ್ತಿತ್ತು ಅಂತ ತೆಗೆದಿಟ್ಟಿದ್ವಿ. ಇದು ಎಷ್ಟು ಕ್ಯೂಟಾಗಿದೆ ಗಣಪತಿ. ಇದು ನೋಡಿದ ತಕ್ಷಣ ಅನಿಸ್ತು ಕಾರಿಗೆ ಬೇಕು, ಹುಡುಕ್ತಾ ಇದ್ದೆ ನಾನು ಕಾರಿಗೆ ತೊಗೊಬೇಕು ಅಂತ. ಎಲ್ಲೂ ನಂಗೆ ಸಿಕ್ಕಿಲ್ಲ ಚೆನ್ನಾಗಿರೋದು. ಸೊ ಇಲ್ಲಿ ಚೆನ್ನಾಗಿ ತಾಮ್ರದ ಆ್ಯಕ್ಚುಲಿ ಇದು. ಸೊ ಹಂಗಾಗಿ ಇದು ತೊಗೊಂಡೆ. ಇದು ಬಂದು 150 ರುಪೀಸ್ ಅಂತ ಅಂದರು. 140 ಕೊಟ್ಟು ತೊಗೊಂಡ್ವಿ ಇದನ್ನು. ಅವ್ರು ಏನು ಮಾಡಿದ್ರು ಕಮ್ಮಿ ಮಾಡಲಿಲ್ಲ. ಸೊ ಹಂಗಾಗಿ ಇನ್ನು ಇದ್ರದ್ದು ರೇಟ್ ಹೇಳಿಲ್ಲ ನಿಮಗೆ. ಸೊ ಇದ್ರದ್ದು ಒಂದು ಬಂದು 200ಗೆ ಒಂದು ಟಾಪು. ಇದು ಅಷ್ಟೇ 200ಗೆ ಒಂದು ಟಾಪ್. ನನಗೆ ನೋಡಿದ ತಕ್ಷಣ ಖುಷಿ ಆಗ್ಬಿಡ್ತಾ, 200 ರುಪೀಸಾ ಅಂತ ನಾನು ಹಂಗೆ ತೊಗೊಂಡೆ. ಇನ್ನೂ ನೋಡ್ತಾ ಇದ್ದೆ, ಅಯ್ಯೋ ತಗೋಣ 200 ಅಷ್ಟೇ ಅಲ್ವಾ ಅಂತ. ಅಯ್ಯೋ ಅಲ್ಲಿ ನನಗೆ ಇಷ್ಟ ಆಗಬೇಕು ಕಲೆಕ್ಷನ್ಸು ಅದೆಲ್ಲ, ಅವಾಗ ತೊಗೊಬೋದು, ಸುಮ್ಮನೆ ಅನ್ನಿಸ್ತದೆ ತೊಗೊಳಲ್ಲ. ಬಟ್ ಇದು ಕಮ್ಮಿ ರೇಟಿಗೆ ಕ್ವಾಲಿಟಿ ಚೆನ್ನಾಗಿದೆ ಗೊತ್ತಾ, ಇದು ಫುಲ್ ಪ್ಯೂರ್ ಕಾಟನ್ ಇದು. ಸೊ ಹಂಗಾಗಿ ಇಷ್ಟ ಆಯಿತು ಅಂತ ತೊಗೊಂಡೆ. ನೀವು ಅದೇನು ಗೊತ್ತಾ, ಅಲ್ಲಿ 3 ಶಾಪ್ ಇದೆ ಆಯಿತಾ. ಅದರಲ್ಲಿ ಫಸ್ಟ್ ಒನ್ನು ಸ್ವಲ್ಪ ಕಾಸ್ಟ್ಲಿ ಇದೆ, ನಂಗೆ ಅಷ್ಟೊಂದೇನು ಇಷ್ಟ ಆಗಿಲ್ಲ. ಕ್ವಾಲಿಟಿ ಎಲ್ಲ ನಾರ್ಮಲ್ಲು, ಅದೊಂಥರ ನಂಗೆ ಅಷ್ಟು ಇಷ್ಟ ಆಗಿಲ್ಲ. ಅದು ಬಿಟ್ಟು ಸೆಕೆಂಡ್ ಶಾಪ್ಗೆ ಹೋದರೆ ಅಲ್ಲಿ ಸಖತ್ತಾಗಿದೆ. ಥರ್ಡ್ ಶಾಪ್ಗೆ ಹೋದರೆ ಮತ್ತೂ ಅಲ್ಲಿ ಚೆನ್ನಾಗಿಲ್ಲ. ಸೊ ಸೆಕೆಂಡ್ ಶಾಪ್ನಲ್ಲಿ ಚೆನ್ನಾಗಿರೋದು ಸಿಗುತ್ತೆ. ಏನೇ ತಗೋ, XL ಎಲ್ಲ ಸೈಜಸ್ಸು ಇದೆ, ಮೀಡಿಯಮ್ಮು, ಸ್ಮಾಲು, XS ಒಂದು ಬಿಟ್ಟು ಇನ್ನೆಲ್ಲ ಇದೆ, XXL ತನಕನೂ ಇದೆ. ಬಟ್ ಏನೇ ತಗೋ ಅದು 200, ಫುಲ್ ಪ್ಯೂರ್ ಕಾಟನ್. ಸೊ ನನಗೂ ಇಷ್ಟ ಆಯಿತು ಅಂತ ತೊಗೊಂಡೆ. ನೆಕ್ಸ್ಟ್ ವ್ಲಾಗು ನಾನು ಅಂದ್ಕೊಂಡಿರೋದು ಚಿಕ್ಕಪೇಟೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಕಮ್ಮಿ ಎಲ್ಲೆಲ್ಲಿ ಏನೇನು ಕ್ಲಾತ್ ಸಿಗುತ್ತೆ ಅಂತ ನೋಡೋಣ. ನಾನು ನೆಕ್ಸ್ಟ್ ಪಕ್ಕ ಚಿಕ್ಕಪೇಟೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ನೆಕ್ಸ್ಟ್ ವ್ಲಾಗ್ ಅದೇ ಆಗಿರಲಿ ಅಂತ ಅಂದ್ಕೊತಿದ್ದೀನಿ. ನಾನು ಹೋಗ್ಬಿಟ್ಟು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಚಿಕ್ಕಪೇಟೆಗೆ, ಓಕೆನಾ. ಸೊ ಇದಿಷ್ಟು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ಇಫ್ ಯು ಲೈಕ್ ಮೈ ವಿಡಿಯೋ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ವ್ಲಾಗ್. See you on the next vlog. Thank you for watching. Bye bye.